ಬಿಜೆಪಿಯ ಮಹೇಶ್ ಅವರು ಒಂದಷ್ಟು ಪ್ರಶ್ನೆ ಮಾಡಿದ್ರು. ಹಾಗಾಗಿ ಈಗ ಅದಕ್ಕೆ ನಟರಾಜ್ ಗೌಡ್ರಿಂದ ಉತ್ತರ ಪಡೆಯೋಣ. ನಟರಾಜ್ ಗೌಡ್ರೆ, ನೀವು ಮಾಡ್ತಾ ಇರುವಂತಹ ಆರೋಪ ಇವಿಎಂ ನ ಬಗ್ಗೆ, ಅದ್ರ ಬಗ್ಗೆ ಮಹೇಶ್ ಅವರು ಒಂದಷ್ಟು ಪ್ರಶ್ನೆಗಳನ್ನ ಎತ್ತಿದ್ರು. ಕಾಂಗ್ರೆಸ್ ಮಾಡ್ತಾ ಇರೋದು ದೇಶದ್ರೋಹದ ಕೆಲಸ ಇದು ಅಂತ. ಹೌದು, ನೀವು ಪ್ರಶ್ನೆ ಮಾಡಿದ್ರಿ, ಆದ್ರೆ ಆ ಪ್ರಶ್ನೆ ಎಲ್ಲಿಂದ ಬರ್ತಾ ಇದೆ? ಪ್ರತಿ ಬಾರಿ ಚುನಾವಣೆ ಬಂದಾಗ್ಲೂ ಇವಿಎಂ ನ ಬಗ್ಗೆ ಅಪಸ್ವರ. ಈಗ ಹೇಳ್ತಾ ಇದ್ರಿ ಜನಸಾಮಾನ್ಯರಿಗೆ ಅದ್ರ ಬಗ್ಗೆ ಅಪನಂಬಿಕೆ ಇದೆ ಅಂತ. ಮಹೇಶ್ ಅವರ ಪ್ರಶ್ನೆ ಕೊಡ್ತೀರಿ? ಈಗ ನೋಡಿ, ಈಗ ಮಹೇಶ್ ಅವ್ರಿಗೆ ಒಂದೇ ಒಂದು ಜ್ಞಾಪಕ ಮಾಡಕ್ ಇಷ್ಟಪಡ್ತೀನಿ. ಮಾನ್ಯ ಲಾಲ್ ಕೃಷ್ಣ ಅಡ್ವಾಣಿ ಅವರು ಇವಿಎಂ ವಿಶ್ವಾಸಕ್ಕೆ ಅರ್ಹ ಇಲ್ಲ ಅಂತ ಹೇಳಿದಾಗ ವಿರೋಧ ಪಕ್ಷಗಳಾಗಲಿ ಜನಸಾಮಾನ್ಯರಾಗಲಿ ಇದು ದೇಶದ್ರೋಹ ಅಂತ ಹೇಳಿಲ್ಲ. ಈಗ ಬಿಜೆಪಿ ವಕ್ತಾರರೇ ಅದನ್ನ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ದೇಶದ್ರೋಹ ಅಂತ ಅನ್ಸಲ್ಲ ನನಗೆ. GVL ನರಸಿಂಹರಾವ್ ಬಿಜೆಪಿಯ ರಾಷ್ಟ್ರೀಯ ವಕ್ತಾರರು ಡೆಮಾಕ್ರಸಿ ಅಟ್ ರಿಸ್ಕ್ ಅಂತ ಒಂದು ಪುಸ್ತಕ ಬರೆದ್ರು. ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಬರೆದು ಇವಿಎಂ ಬಗ್ಗೆ ವಿವರವಾದ ಹೆಂಗೆ ಅದನ್ನ ಹ್ಯಾಕ್ ಮಾಡಬಹುದು, ಹೆಂಗೆ ದುರುಪಯೋಗ ಮಾಡ್ಕೊಬಹುದು, ಯಾವ ರೀತಿ ಚುನಾವಣೆಯನ್ನ ರಿಗ್ ಮಾಡಲಾಗುತ್ತೆ ಅಂತ ಬುಕ್ ಬರೆದ್ರು. ನಾವು ಅದನ್ನ ಬ್ಯಾನು ಮಾಡಲಿಲ್ಲ, ಮತ್ತೆ ಅದನ್ನ ಅವರು ದೇಶದ್ರೋಹಿ ಅಂತ ಕೂಡ ನಾವು ಹೇಳಲಿಲ್ಲ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಬಂದಂತಹ ಅಭಿಪ್ರಾಯವನ್ನ ಮನ್ನಣೆ ಮಾಡಬೇಕಾದ ಚುನಾವಣಾ ಆಯೋಗ ಮತ್ತೆ ಆಳುವ ಸರ್ಕಾರ. ಇದು ಹಂತವಾಗಿ ಬೆಳ್ಕೊಂಡ್ ಬಂದಿರೋದು. ನಾನು ಹೇಳಿದೆ, ಬಿಜೆಪಿ ಶುರು ಮಾಡಿದಾದ್ರೂ ಕೂಡ ವಿವಿಧ ಪಕ್ಷಗಳು, ವಿವಿಧ ರಾಜಕೀಯ ಪಕ್ಷಗಳು, ನೀವು ದೆಹಲಿನಲ್ಲಿ ನೋಡಿರ್ಬೋದು, ಆಮ್ ಆದ್ಮಿ ಪಕ್ಷ ಆಗಬಹುದು, ಇಡೀ ರಾಷ್ಟ್ರದಲ್ಲಿ ನೀವು SP ಆಗಬಹುದು, BSP ಆಗಬಹುದು, ಇಡೀ ರಾಷ್ಟ್ರದಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳು, ಜನಸಾಮಾನ್ಯರು, ತಜ್ಞರು, ಪತ್ರಕರ್ತರು, ಚಿಂತಕರು ಎಲ್ಲರೂ ಇವಿಎಂ ಬಗ್ಗೆ ಅಪನಂಬಿಕೆಯನ್ನ ಹಂತವಾಗಿ ಹೇಳ್ತಾನೆ ಇದ್ದಾರೆ. ಜನಸಾಮಾನ್ಯರಿಗೆ ನಂಬಿಕೆ ಇಲ್ಲ ಅಂತಂದಾಗ, ವಿಶ್ವಾಸಾರ್ಹತೆ ಇಲ್ಲ ಅಂದಾಗ, ನಾವು ಜನಸಾಮಾನ್ಯರು ಯಾವ ರೀತಿಯಾಗಿ ಇಷ್ಟಪಡ್ತಾರೆ, ಹೋರಾಟ ಮಾಡ್ತೀವಿ ಅಂದಾಗ ಅದಕ್ಕೊಂದಷ್ಟು ಸಾಕ್ಷ್ಯ ಬೇಕು. ಕಳೆದ ಬಾರಿ ಕೋರ್ಟ್ ಕೂಡ ಸುಪ್ರೀಂ ಕೋರ್ಟ್ ಭಾರತದ ಜನಸಂಖ್ಯೆಗೆ ಅನುಗುಣವಾಗಿ ಬಹಳ ವ್ಯವಸ್ಥಿತವಾಗಿ ಭಾರತದಲ್ಲಿ ಆಯೋಗ ಚುನಾವಣೆಯನ್ನ ನಡೆಸ್ಕೊಂಡು ಬಂದಿದೆ ಅಂತ. ನೀವು ಬೇರೆ ಬೇರೆ ದೇಶದ ಎಕ್ಸಾಂಪಲ್ ಕೊಟ್ಟರು ಸಹ, ಈಗ ಜರ್ಮನಿ ಅಂತ ಅಂದ್ರೆ ಪಶ್ಚಿಮ ಬಂಗಾಳದ ಜನಸಂಖ್ಯೆ ಎಷ್ಟಿದೆ? ಜರ್ಮನಿಗಿಂತ ಜಾಸ್ತಿ ಇದೆ. ಅಂತಹ ಸೂಕ್ಷ್ಮವಾದಂತ ಪ್ರದೇಶದಲ್ಲೂ ಚುನಾವಣೆ ಇವತ್ತಿನ ದಿನದಲ್ಲಿ ಸರಿಯಾದ ವ್ಯವಸ್ಥಿತವಾದ ರೀತಿಯಲ್ಲೇ ನಡೀತಾ ಇದೆ. ಹಾಗಿದ್ದ ಮೇಲೆ ಜನಸಾಮಾನ್ಯರು ಅಂತ ಹೇಳ್ತಿದ್ದೀರಲ್ಲ, ಅದಕ್ಕೇನ್ ಸಾಕ್ಷಿ ಇದೆ? ಎಲ್ಲಾ ಚುನಾವಣೆಗಳಾದಾಗ ನಾನು ನೋಡಿ, ಕಳೆದ 25 ವರ್ಷಗಳಿಂದ ನಾನು ಚುನಾವಣಾ ಪ್ರಕ್ರಿಯೆಗಳಲ್ಲಿ ಭಾಗವಹಿಸ್ತೀನಿ. ಎಲ್ಲಾ ಚುನಾವಣೆಗಳಾದಾಗ ಚುನಾವಣೆಗಳ ಸಮಯದಲ್ಲಿ ಮತಗಟ್ಟೆನಲ್ಲಿ ನೀವು ಬಿಜೆಪಿಯ ಕಾರ್ಯಕರ್ತರನ್ನು ಕೇಳಿ, JDS ನ ಕಾರ್ಯಕರ್ತರು ಕೇಳಿ, ಕಾಂಗ್ರೆಸ್ ನ ಕಾರ್ಯಕರ್ತರು ಕೇಳಿ, ಮತಪಟ್ಟಿಗೆ ಬಂದಾಗ ಇದ್ರ ಮೇಲೆ ಸಂಶಯ ಇದೆ, ಇದು ಆನ್ ಆಗ್ಲಿಲ್ಲ, ಇದು ತಡವಾಗಿ ಆನ್ ಆಯ್ತು, ಡೈರೆಕ್ಟ್ ಆಗಿ ಕೇಳಿ ಮತಪೆಟ್ಟಿಗೆ. ನಾನು ಹೇಳ್ತಿಲ್ಲ, ಮತಪೆಟ್ಟಿಗೆ ಏನಿದೆ ಇವಾಗ ಇವಿಎಂ ಮಿಷಿನ್ ಏನಿದೆ, ಆ ಇವಿಎಂ ಮಿಷಿನ್ ಬಗ್ಗೆ ಬರ್ತಾ ಇರ್ತಕ್ಕಂಥ ನಂಬಿಕೆ ಬಗ್ಗೆ ನಾನು ಹೇಳ್ತಾ ಇರೋದು. ಅದು ಆನ್ ಆದಾಗ 4 ತೋರಿಸ್ತಾ ಇತ್ತು, ನಾವ್ಯಾವ್ದೋ ರೆಡ್ ಯಾವ್ದೋ ಬಟನ್ ಒತ್ತಿದ್ರೆ ಅದು ಯಾವ್ದಕ್ಕೋ ಹೋಯ್ತು. ಈ ತರದ್ದು ಸರ್ವೇ ಸಾಮಾನ್ಯವಾಗಿ ಇವನ್ ಚುನಾವಣಾ ಆಯೋಗಗಳಿದೆ. ಇಲ್ಲಿ ಮತಪೆಟ್ಟಿಗೆಯನ್ನ ನಾವು ಇವಿಎಂ ಮಿಷಿನ್ ಚೇಂಜ್ ಮಾಡಿದ್ವಿ, ಒಂದು ಗಂಟೆ ತಡವಾಗಿ ಚುನಾವಣೆ ಪ್ರಾರಂಭವಾಗಿದೆ, 2 ಗಂಟೆ ತಡವಾಗಿ ಚುನಾವಣೆ ಪ್ರಾರಂಭವಾಗಿದೆ, ಇವಿಎಂ ಮಿಷಿನ್ ಕೈ ಕೊಟ್ಟಿದೆ. ರಾಜಕೀಯ ಪಕ್ಷಗಳು ಚಳುವಳಿಗಳನ್ನ ಮಾಡೋದು ಅಥವಾ ಯಾವುದೇ ಒಂದು ವ್ಯವಸ್ಥೆಯ ವಿರುದ್ಧ ಪ್ರಶ್ನೆಗಳನ್ನ ಎತ್ತೋದು ತಪ್ಪಲ್ಲ, ಪ್ರಶ್ನೆಗಳನ್ನು ಎತ್ತಬೇಕು. ಆದರೆ ನೀವು ಯಾವುದೇ ಒಂದು ಚಳುವಳಿಯನ್ನು ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂಥ ವಿಧಾನ ಏನು, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸಾಕ್ಷ್ಯಗಳನ್ನು ಸಾರ್ವಜನಿಕವಾಗಿಡಬೇಕು. ಯಾವುದೋ ಒಂದು ವ್ಯವಸ್ಥೆ ಜಾರಿಯಲ್ಲಿದೆ ಅಂತಂದರೆ ಸರಿಯಪ್ಪ, ಆ ವ್ಯವಸ್ಥೆ ಬೇಡ, ನಾವು ಹಳೆ ವ್ಯವಸ್ಥೆಗೆ ವಾಪಸ್ ಹೋಗಬೇಕು ಅಂತಾದರೆ ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬೇಕು. ಕೊನೆಗೆ ನ್ಯಾಯಾಲಯದಲ್ಲಿ ಅದನ್ನು ಪ್ರೂವ್ ಮಾಡಬೇಕಲ್ವ. ನೀವು ಕಳೆದ ಚುನಾವಣೆಗಳನ್ನು ಸತತವಾಗಿ ಸೋಲಿಕ್ಕೆ ಆರಂಭಿಸಿದ ನಂತರ ನಿಮ್ಗೆ ಜ್ಞಾನೋದಯ ಆಗಿದೆ. ತಡವಾಗಿ ಜ್ಞಾನೋದಯ ಆಯ್ತಪ್ಪ, ನಾನು ಅದನ್ನು ಪ್ರಶ್ನೆ ಮಾಡಲ್ಲ. ಬಟ್ ವೇರ್ ಯು ಆರ್ ಪ್ರೂವಿಂಗ್ ಇಟ್? ನೀವು ಎಲ್ಲಾದ್ರೂ ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿದೆ? ಒಂದು ನಿಮಿಷ. ಇವಿಎಂ ಬಗ್ಗೆ ಪ್ರಶ್ನೆಗಳನ್ನ ನೀವು ಪ್ರೂವ್ ಮಾಡಿದ್ರಾ ಎಲ್ಲಾದ್ರೂ? ಆಯ್ತಪ್ಪ, ಚುನಾವಣಾ ಆಯೋಗದ ಬಗ್ಗೆ ನೀವು ಪ್ರಶ್ನೆಗಳನ್ನ ಎತ್ತಲಿಕ್ಕೆ ಸುಪ್ರೀಂ ಕೋರ್ಟ್ ಇದೆ. ನೀವು ಸುಪ್ರೀಂ ಕೋರ್ಟ್ನಲ್ಲಿ ನಿಮ್ಮ ಯಾವುದೇ ಒಂದು ಅರ್ಜಿ ಸ್ಟ್ಯಾಂಡ್ ಆಗ್ತಾ ಇಲ್ಲ. ನೀವು ಹಿಂದೆ ನನಗೆ ನೆನಪಿದೆ, ಮಹಾರಾಷ್ಟ್ರದ ಚುನಾವಣೆಯಲ್ಲಿ ನೀವು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ಅವರ ಬಗ್ಗೆ ಕೂಡ ನೀವು ಮಾತನಾಡಿದ್ರು, ಸಂಜಯ್ ರಾವತ್ ಅವರು. ನೀವು ವ್ಯವಸ್ಥೆಯ ಬಗ್ಗೆ ಮಾತನಾಡ್ಲಿಕ್ಕೆ ಯಾರದೇ ತೊಂದರೆ ಇಲ್ಲ, ಆದ್ರೆ ಅದನ್ನ ಪ್ರೂವ್ ಮಾಡ್ತಿದ್ದೀರಾ? ರಾಹುಲ್ ಗಾಂಧಿ ಬೆಂಗಳೂರಿಗೆ ಬಂದ್ರು, ಮಹದೇವಪುರದ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದ್ರು. ನಟರಾಜ್ ಗೌಡ್ರೆ, ನಿಮಗೆ ತಳಹಂತದ ಚುನಾವಣೆಗಳ ಪ್ರಕ್ರಿಯೆ ಗೊತ್ತು. ಯಾವುದೇ ಒಬ್ಬ ಅಭ್ಯರ್ಥಿ ತನ್ನ ಪರವಾಗಿ ಒಂದಿಷ್ಟು ಓಟ್ಗಳನ್ನು ಮಾಡ್ಕೊಳ್ತಾನೆ, ನೀವು ಅದನ್ನ ನೇರವಾಗಿ ಹೋಗಿ ಮುಖ್ಯ ಚುನಾವಣಾ ಆಯುಕ್ತರಿಗೆ ಸಮೀಕರಿಸಿದ್ರಿ. ಬ್ಯಾಲೆಟ್ ಪೇಪರ್ ಮಾಡ್ತೀವಿ ಅಂತಿದ್ದೀರಿ. ಬ್ಯಾಲೆಟ್ ಪೇಪರ್ ಮಾಡ್ಲಿಕ್ಕೆ ಸಾಧ್ಯನಾ ಇವತ್ತಿನ ಸಂದರ್ಭದಲ್ಲಿ? ಈಗ ಆಯ್ತು, ಚುನಾವಣಾ ಆಯೋಗ. ಈಗ ಪ್ರಶಾಂತ್ ಅವರೇ, ನಿಮ್ಮ ಪ್ರಶ್ನೆಗಳು
ಕರೆಕ್ಟ್ ಆಗಿದೆ. ಆಸ್ ಎ ರಾಜಕೀಯ ಪಕ್ಷವಾಗಿ ನಾವು ನಮ್ಮ ನಡೆಯನ್ನ ನೀವು ಪ್ರೂವ್ ಮಾಡಬೇಕು ಅಂತ ಹೇಳ್ತಿದ್ದೀವಿ. ನೋಡಿ, ಇದು ಪಾಲಿಸಿ ಮ್ಯಾಟರ್ ಅಲ್ಲಿ ಇವಿಎಂ ಬೇಕಾ ಮತ್ತೆ ಏನು ಬ್ಯಾಲೆಟ್ ಪೇಪರ್ ಬೇಕಾ ಅಂತ ತೀರ್ಮಾನ ಮಾಡೋದನ್ನ ಸರ್ಕಾರ ತೀರ್ಮಾನ ಮಾಡಬಹುದು. ಜನಸಾಮಾನ್ಯರ ಕೂಗಿಗೆ ಹೋಗೊಟ್ಟು ಸರ್ಕಾರ ತೀರ್ಮಾನ ಮಾಡ್ತೇವೆ. ಇದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಪ್ರೂವ್ ಮಾಡೋ ಅಗತ್ಯ ಇಲ್ಲ. ಆದ್ರೆ ನೀವ್ ಹೇಳ್ತಾ ಇರೋ ಪ್ರಕಾರ ಮಹದೇವಪುರದಲ್ಲಿ ನಾವೇನ್ ಅಲಿಗೇಷನ್ ಮಾಡಿದ್ವಿ, ಅಲಿಗೇಷನ್ ಬಗ್ಗೆ ಸಾಕ್ಷ್ಯ ಸಮೇತ ನಾವು ಕೊಟ್ವಿ. ಹೇಗೆ ಒಂದೇ ಒಂದು 10/10 ಮನೆಯಲ್ಲಿ 80 ಜನ ವೋಟರ್ ಅಲ್ಲಿ ಆಗ್ಲಿಕ್ಕೆ 35 ಮನೆ ಬಂತು. ಎಲೆಕ್ಷನ್ ಅಲ್ಲಿ ಕಮಿಷನ್ 35 ಮನೆಗಳಿದ್ವು. ಕರ್ನಾಟಕದ ಪತ್ರಕರ್ತರಲ್ಲ, ದಿಲ್ಲಿ ಪತ್ರಕರ್ತರು ಚೆಕ್ ಮಾಡಿದಾಗ 35 ಮನೆಗಳಿದ್ವು ಅಲ್ಲಿ. ಬಿಹಾರಲ್ಲಿ ನಂತರ ಎಲ್ಲಿದೆ ಮಹದೇವಪುರದ ಬಗ್ಗೆ ಕಾಂಗ್ರೆಸ್ನ ಮಾತು? ಕೇಳಿ ಬಿಹಾರದಲ್ಲಿ ಒಂದೇ ವಿಳಾಸದಲ್ಲಿ 924 ಇತರ ಮಾಹಿತಿಗಳು ನಾವು ಕೊಟ್ಟಾಗ ನೀವು 142 ಕೋಟಿ ಆಧಾರ್ ಕಾರ್ಡ್ಗಳಲ್ಲಿ ಯಾವುದೋ ರೀತಿಯ ಲೋಪ ಇಲ್ದಂಗೆ ನಾವು ಈ ದೇಶದಲ್ಲಿ ನಡೀತಾ ಇದೆ. ಮತಪೆಟ್ಟಿಗೆನಲ್ಲಿ ಅಥವಾ ಈ ವೋಟರ್ ನಟರಾಜ್ ಗೌಡ್ರೆ, ನಿಮ್ಗೆ ಉಪಕಾರನೇ ಮಾಡಬೇಕು ಅಂತಿದ್ರೆ ಕಳೆದ 15 ವರ್ಷದಿಂದ ಕರ್ನಾಟಕದಲ್ಲಿ 25 ಲಕ್ಷಕ್ಕೂ ಹೆಚ್ಚು BPL ಕಾರ್ಡ್ಗಳು ನಕಲಿ ಇವೆ ಅಂತಿದೆ. ಒಂದು ಸರ್ಕಾರವಾಗಿ ಅದನ್ನ ಒಂದು ಫಸ್ಟ್ ರಿವಿಷನ್ ಮಾಡಿ, ರಿವಿಷನ್ ಮಾಡಿ ತೋರಿಸಿ. ಅದನ್ನ ರಿವಿಷನ್ ತೆಗಿತಾರೆ. ಅದು ರಿವ್ಯೂ ರಿವ್ಯೂ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.